ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಕಾಲೇಜು ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷ ಪ್ರಾಚಾರ್ಯರಾಗಿ, ಯಾಕಂದ್ರೆ ಛತ್ರದವ್ರ ಬಗ್ಗೆ ಒಬ್ಬ ಒಳ್ಳೆಯ ಉಪನ್ಯಾಸಕರು, ರಾಜಕೀಯ ಶಾಸ್ತ್ರದ ಒಳ್ಳೆಯ ಪ್ರಾಧ್ಯಾಪಕರು. ಅವರು ಮೊದಲು ಪ್ರಾಧ್ಯಾಪಕ ಆದ ನಂತರ ಅವರ ಸೇವಾ ಹಿರಿತನದ ಮೇಲೆ ಕಾಲೇಜಿನ ಪ್ರಾಚಾರ್ಯರ ಹುದ್ದೆಗಳು ಬರ್ತದೆ. ಅವರಿಗೆ ಯಲಬುರ್ಗಾ ಕಾಲೇಜಿನ ಪ್ರಾಚಾರ್ಯರ ಹುದ್ದೆ ಸುಮಾರು 3ನೇ ಸಲ ಇರಬೇಕು ನನಗೆ ಅನಿಸಿದ ಮಟ್ಟಿಗೆ. ಇದರ ಜೊತೆಗೆ ಹಿರೇಮುಂಗನಗುಡ್ಡ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಕೂಡ, ಯಾಕಂದ್ರೆ ನಾವು ಒಂದೊಂದು ಕಾಲೇಜಿನ ಪ್ರಿನ್ಸಿಪಾಲ್ರಾಗಿ ನಾವು ಕೆಲಸ ನಿರ್ವಹಿಸಿದ್ರಂದ್ರೆ ನಮ್ಮ ಛತ್ರ ಸರ್ ಅವರಿಗೆ ಬೇರೆ ಕಾಲೇಜಿನ ಒಂದು ಆಡಳಿತ ಪ್ರಾಂಶುಪಾಲರಾಗಿ ಕೂಡ ಕಾಲೇಜಿನ ನಿರ್ವಹಣೆಯನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಈ ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಶೈಕ್ಷಣಿಕ ರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ವೃತ್ತಿಯ ಒಂದು ಅನುಭವವನ್ನ ಕಾಲೇಜು ಶಿಕ್ಷಣ ಇಲಾಖೆಗೆ ನಿವೃತ್ತಿ ಹೊಂದಿರ್ತಕ್ಕಂಥ ನಮ್ಮ ಸ್ನೇಹಿತರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಹೇಗೆ ಅಂದ್ರೆ, ನಾವು ಹೇಳ್ತಾ ಇದ್ದೀವಿ ಸರ್, ಏನಂದ್ರೆ ನಿಯಮ ಬಿಟ್ಟು ಹೋಗ್ತಕ್ಕಂಥದ್ದಲ್ಲ. ನಿಯಮ ಏನಿದೆ ಆ ನಿಯಮದ ಒಳಗಡೆ ನಾವು, ಯಾಕಂದ್ರೆ ನಾವು ದೊಡ್ಡ ಕಾಲೇಜಿನಲ್ಲಿ ನಾನು ಪ್ರಾಂಶುಪಾಲರಾಗಿದ್ರು ಕೂಡ ನಾನು ಫ್ಲೆಕ್ಸಿಬಲ್ ಇದ್ದೆ ಕೆಲವೊಂದು ಸಲದಲ್ಲಿ. ಆದ್ರೆ ಸರ್ ನಿಯಮ ಬಿಟ್ಟು ಹೋಗ್ತಿದ್ದಿಲ್ಲ. ಅದು ಒಂದು ಬಹಳ ನಮ್ಗೆ ಮೆಚ್ಚುಗೆಯಾಗಿರ್ತಕ್ಕಂಥದ್ದು. ನಿಯಮಾನುಸಾರವಾಗಿ ಏನು ಆಡಳಿತ ನಡೆಸಬೇಕು ಅದೇ ತರ ಸ್ಟ್ರಿಕ್ಟ್ ಆಗಿ ಆಡಳಿತ ನಡೆಸಿ ಅನುದಾನ ಸಮೇತ ಏನು ಕಾಲೇಜು ಅವರ ಅವಧಿಯಲ್ಲಿ, ಯಲಬುರ್ಗಾ ಕಾಲೇಜು ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಕಾಲೇಜು. ಹಾಸ್ಟೆಲ್ ಇರ್ಬೋದು, ಇನ್ನಿತರ ಬಿಲ್ಡಿಂಗ್ ಅನುದಾನದಲ್ಲಿ ಕೂಡ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಅವರ ಅವಧಿಯಲ್ಲಿ ಕಂಡಿದ್ದೀವಿ. ಹಾಗೆಯೇ ಈ ಕಾಲೇಜಿನ ಎಲ್ಲ BA BSc BCom ಅನೇಕ ವಿದ್ಯಾರ್ಥಿಗಳು, ಸುಮಾರು 1500 ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೊಡ್ಡ ಕಾಲೇಜುಗಳನ್ನ ಇತ್ತೀಚಿನ ದಿನಗಳಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರ. ಯಾಕಂದ್ರೆ ತಮ್ಮದೇ ಆಗಿರ್ತಕ್ಕಂಥ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಒಳ್ಳೆಯ ಒಂದು ಹೆಮ್ಮೆ ಆಗ್ತದೆ. ಇವತ್ತು ಅವರ ಒಂದು ಸೇವಾ ನಿವೃತ್ತಿ ಇವತ್ತು ಮುಗಿಬಹುದು, ಆದ್ರೆ ಶೈಕ್ಷಣಿಕ ರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಅವರು ಸಲ್ಲಿಸಿರ್ತಾರೆ. ನಮ್ಮ ಕುಲಸಚಿವರು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ, ಯಾಕಂದ್ರೆ ಕೊಪ್ಪಳ ವಿಶ್ವವಿದ್ಯಾಲಯ ಹೊಸ ವಿಶ್ವವಿದ್ಯಾಲಯ ಆಗಿರುವುದರಿಂದ ಅನೇಕ ತರನಾಗಿರ್ತಕ್ಕಂಥ ಇನ್ನ ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಇಂಥ ಅನುಭವಸ್ಥರನ್ನ ತೆಗೆದುಕೊಂಡು ಇನ್ನ ಹೆಚ್ಚಿನ ಬೆಳವಣಿಗೆ ಮಾಡ್ತಕ್ಕಂಥದ್ದು ಕೂಡ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ಕಾರಣದಿಂದ ಇವತ್ತು ಸೇವಾ ನಿವೃತ್ತಿ ಹೊಂದಿರತಕ್ಕಂಥ ಮಾನ್ಯ ಛತ್ರ ಸರ್ ಅವರಿಗೆ ಅವರು ಒಂದು ಆರೋಗ್ಯ, ಅವರ ಒಂದು ಸೇವೆ ಇನ್ನ ಮುಂದಿನ ಶೈಕ್ಷಣಿಕ ರಂಗಕ್ಕೆ ಸಿಗಲಿ ಅಂತಕ್ಕಂಥ ಹಾರೈಸಿ ಅವರಿಗೆ ದೇವರು ಇನ್ನ ಹೆಚ್ಚಿನ ಆರೋಗ್ಯ, ಸುಖ, ಸಂತೋಷ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ 4 ಮಾತುಗಳನ್ನ ಆಡಲಿಕ್ಕೆ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.